ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಬಿಸಿಲು ಏನು ಜೋರಾಗಿದೆ ಅಂತಂದರೆ ಮಳೆ ಬರ್ತಿದೆ. ನೆನ್ನೆನೂ ಮಳೆ ಬಂತು. ಯಾವ ಥರ ಮಳೆ ಬಂತು ಅಂದರೆ ಒಂಥರ ಕಾದಿರೋ ಕಾವಲಿ ಮೇಲೆ ನೀರು ಹಾಕ್ತೀವಲ್ಲ ದೋಸೆ ಹಾಕೋಕ್ಕೆ ಮುಂಚೆ ಆ ಥರ ಮಳೆ ಬಂತು. ಸ್ವಲ್ಪ ಇವತ್ತು ಫ್ಯಾನ್ ಹಾಕ್ಕೊಳ್ದೆ ಇರ್ಬೋದು ಅಂತ ಅಂದರೆ ಒಂದು ಸ್ವಲ್ಪ ಹೊತ್ತು ಇರ್ಬೋದು ಅನಿಸುತ್ತೆ. ಬಟ್ ಶೆಕೆ ಇದ್ದೇ ಇದೆ. ತುಂಬ ಏನು ಡಿಫ್ರೆನ್ಸ್ ಆಗಿಲ್ಲ. ಕಂಟಿನ್ಯೂಸ್ ಮಳೆ ಬರ್ತಿದ್ರೆ ಮೋಸ್ಟ್ಲಿ ಆಗುತ್ತೆ ಅನಿಸುತ್ತೆ. ಸೊ 2-3 ಕೆಲಸ ಇದೆ. 3 ಕೆಲಸ ಇದೆ. ಒಂದು ಬೆಣ್ಣೆ ಕಾಯಿಸ್ಬೇಕು. ತುಪ್ಪ ಇಲ್ಲವೇ ಇಲ್ಲ, ತುಪ್ಪ ಮಾಡಬೇಕು. ತುಪ್ಪ ಇಲ್ದಿದ್ರೆ ಒಗ್ಗರಣೆಗಿರಲಿ, ಸ್ವೀಟು ಅಂತ ಅಲ್ದಿದ್ರೂ ಒಗ್ಗರಣೆಗಳಿಗೆ ಬೇಕಾಗ್ತಾ ಇರುತ್ತೆ. ಅಥವಾ ಒಂದು ಚಮಚ ತುಪ್ಪ ಹಾಕೊಂಡು ತಿನ್ನೋಕ್ಕೆ ಬೇಕಾಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಏನು ಮಾಡಬೇಕು, ಚಟ್ನಿ ಪುಡಿ ಮಾಡಬೇಕು. ತುಂಬ ದಿವಸ ಆಗೋಗಿದೆ. ಅಂದರೆ ಚಟ್ನಿ ಪುಡಿ ಒಂಥರ ಇದ್ದರೆ ಎಷ್ಟೊಂದು ಸತಿ ತುಂಬ ಒಂಥರ ಕೆಲಸ ಕ್ವಿಕ್ ಆಗೋಗುತ್ತಲ್ವ. ಅಕ್ಕಿ ರೊಟ್ಟಿ ಜೊತೆಗೋ ಅಥವಾ ಉಪ್ಪಿಟ್ಟು ಜೊತೆಗೋ ಒಂದು ಸ್ವಲ್ಪ ಚಟ್ನಿ ಪುಡಿ ನೆಂಚ್ಕೊಂಡು ತಿನ್ನಬೇಕು ಅನ್ಸಾಗ. ಮೊಸರು ಉಪ್ಪಿನಕಾಯಿ ಒಂಥರ, ಬಟ್ ಚಟ್ನಿ ಪುಡಿ ಉಪ್ಪಿಟ್ಟು ಜೊತೆಗೆ ಒಳ್ಳೆ ಕಾಂಬಿನೇಷನು. ಸೊ ಚಟ್ನಿ ಪುಡಿ ಮಾಡಬೇಕು. ಇವಾಗ ಮಧ್ಯಾಹ್ನ ಹೊತ್ತಾಗಿದೆ. ಅನ್ನ ಮಾಡಬೇಕು. ಅಡುಗೆ ಎಲ್ಲ ಆಗೋಗಿದೆ. ಅಂದರೆ ಇವತ್ತು ನಮ್ಮ ಮನೇಲಿ ಮೂಲಂಗಿ ಹುಳಿ ಮಾಡಿದ್ದೆ. ಸೊ ಅನ್ನಕ್ಕೆ ಇಡಬೇಕು. ಇದೊಂದು 3 ಕೆಲಸ ಮಾಡಬೇಕು. ಆಮೇಲೆ ನಾನು ಗೋಧಿ ಹಿಟ್ಟು ಕೆಲಸ ಕೇಳ್ತಿರ್ತೀರಾ, ಈ ಪರೋಟ ಅಥವಾ ಚಪಾತಿ ಇದೆಲ್ಲ ತೋರಿಸ್ತಿದ್ದಾಗ ಯಾವ ಗೋಧಿ ಹಿಟ್ಟು ಉಪಯೋಗಿಸ್ತೀರಾ ಅಂತೆಲ್ಲ ಕೇಳ್ತಿರ್ತೀರಾ. ನಾನು 2 ಥರದ ಗೋಧಿ ಹಿಟ್ಟನ್ನು ಉಪಯೋಗಿಸ್ತೀನಿ. ಅಂದರೆ ಜವೆ ಗೋಧಿ ಹಿಟ್ಟು ಏನು ಬರುತ್ತಲ್ಲ ಅದನ್ನು ಉಪಯೋಗಿಸ್ತೀನಿ. ಮಾಮೂಲಿ ಗೋಧಿ ಹಿಟ್ಟು ಏನು ಬರುತ್ತಲ್ಲ ಅದನ್ನು ಉಪಯೋಗಿಸ್ತೀನಿ. ಜವೆ ಗೋಧಿ ಹಿಟ್ಟು ಅದನ್ನು ಬಳಸ್ಕೊಂಡು ಪರೋಟ ಎಲ್ಲ ಮಾಡೋದಕ್ಕಾಗಲ್ಲ. ಮಾಡ್ಬೋದು, ಮಾಡೋಕ್ಕಾಗೋದೇ ಇಲ್ಲ ಅಂತೇನಿಲ್ಲ. ಬಟ್ ಅದರಲ್ಲಿ ಸ್ವಲ್ಪ ಏನಂತಾರೆ ಜಿಗಿಟ್ ಕಡಿಮೆ ಅಲ್ವಾ, ಹಾಗಾಗಿ ಅದರಲ್ಲಿ ಸ್ವಲ್ಪ ಮಾಡೋಕ್ಕೆ ಕಷ್ಟ. ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತೇನಿಲ್ಲ. ನಿಮಗೆ ಈ ನಾರ್ಮಲ್ ಪರೋಟಗಳಲ್ಲಿ ಒಂಥರ ಸಾಫ್ಟಾಗಿ ಊದ್ಕೊಡೋದು ಅದೆಲ್ಲ ಬರುತ್ತಲ್ಲ, ಆ ಥರ ಬರಬೇಕು ಅಂದರೆ ಮಾಮೂಲಿ ಗೋಧಿ ಹಿಟ್ಟು ಬಳಸೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಸೊ ರೋಸಿಯರ್ದು ಗೋಧಿ ಹಿಟ್ಟು ತರಿಸಿದ್ದೆ. ಜವೆ ಗೋಧಿ ಹಿಟ್ಟು. ಜವೆ ಗೋಧಿ ಈ ಕರ್ನಾಟಕದ್ದೇ ಫೇಮಸ್ ಅಲ್ವಾ. ಆದರೆ ಇಲ್ಲಿ ಲೋಕಲಲ್ಲೇ ಬೇಕಾದಷ್ಟು ಕಡೆ ಬೇಕಾದಷ್ಟು ವೆರೈಟಿಗಳು ಸಿಗುತ್ತೆ. 2 ಬ್ರದರ್ಸ್ ಆರ್ಗ್ಯಾನಿಕ್ ಫಾರ್ಮ್ ಅಂತಲೇ ಒಂದಿದ್ದಿಲ್ಲ, ಅದು ತರಿಸಿದೆ ಫಸ್ಟ್ ಟೈಮ್ ತರಿಸಿದೆ ನಾನು. ಫಸ್ಟ್ ಟೈಮಲ್ಲಿ ಚೆನ್ನಾಗಿ ಬಂತು. ಬಟ್ ಸೆಕೆಂಡ್ ಟೈಮ್ ನನಗೆಲ್ಲೋ ಒಂದು ಕಡೆ ಮಿಕ್ಸ್ ಆಗಿದೆಯೇನೋ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಮಾಮೂಲಿ ಗೋಧಿ ಹಿಟ್ಟು, ಜವೆ ಗೋಧಿ ಹಿಟ್ಟು, ಯಾಕಂದರೆ ಮೊದಲನೇ ಸತಿ ನಾನು ಆರ್ಡರ್ ಮಾಡಿ ತರಿಸಿದಾಗ ಇದ್ದಿದ್ದ ಕ್ವಾಲಿಟಿಗೂ ಸೆಕೆಂಡ್ ಟೈಮ್ಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಅನ್ನಿಸ್ತು. ರೋಸಿಯರ್ ಟ್ರೈ ಮಾಡೋಣ. ನಾನು ಬೇಕಾದಷ್ಟು ಕಡೆ ಹಾಗೇ ಬ್ರ್ಯಾಂಡ್ ಅಲ್ಲದೇ ಸುಮ್ಮನೆ ಲೋಕಲಾಗಿ ಕೂಡ ಆ ಥರ ತೊಗೊಂಡು ನೋಡಿದ್ದೀನಿ. ರೋಸಿಯರ್ ತರಿಸಿದೆ, ನೋಡೋಣ ಅಂತೇಳಿ. ಆ್ಯಂಡ್ ಆಫರ್ ಇತ್ತು. ಅದೇನೋ 5 kgಗೆ 1000 ಚಿಲ್ಲರೆ ಅಷ್ಟು ಏನೋ ಒಳಗೆ ಸಿಕ್ತಿತ್ತು ಬ್ಲಿಂಕಿಟಲ್ಲಿ ಅನ್ಸುತ್ತೆ. ಬ್ಲಿಂಕಿಟಲ್ಲಿ. ಸೊ ತರಿಸ್ದೆ, ಅದನ್ನು ಟ್ರೈ ಮಾಡೋಣ ಅಂತೇಳಿ. ಚೆನ್ನಾಗಿದೆ, ಮಾಡಿ ಕೂಡ ನೋಡಿದೆ. ನೀವು ಕೂಡ ಈಗ ನೋಡ್ತೀರಾ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿದೆ ರೋಸಿಯರ್ ಹಿಟ್ಟು. ತುಪ್ಪ ಕೂಡ ತರಿಸಿದ್ದೆ, ನನಗೆ ಶೇರ್ ಮಾಡಿದ್ನಲ್ಲ ನೆನಪಿಲ್ಲ. ತುಪ್ಪ ಕೂಡ ತರಿಸಿದ್ದೆ, ಚೆನ್ನಾಗಿದೆ. ಬಟ್ ಏನು ಗೊತ್ತಾ, ಅವರು ಅಂತಲ್ಲ, ಎಲ್ಲ ಬ್ರ್ಯಾಂಡ್ನವರು ಅಷ್ಟೇ ಈ ತುಪ್ಪನ ಸ್ವಲ್ಪ ಬೆಣ್ಣೆ ಕಾಯಿಸಿದಾಗ ನಾವೆಲ್ಲ ಮನೇಲಿ ಒಂದು ಘಮ ಬರುತ್ತಲ್ಲ, ಅದೊಂದು ಹದಕ್ಕೆ ಕಾಯಿಸ್ತೀವಲ್ಲ, ಆ ಹದಕ್ಕೆ ಕಾಯಿಸಲ್ಲ. ಯಾಕೆಂದರೆ ಅವ್ರಿಗೆ ಮೋಸ್ಟ್ಲಿ ವೆಯ್ಟ್ ಕಡಿಮೆ ಆಗಿಬಿಡತ್ತೆ ಅನಿಸುತ್ತೆ. ಅಂದರೆ ನೆಟ್ ವೆಯ್ಟ್ ಏನು ಅವ್ರು ಹಾಕ್ತಾರಲ್ಲ ಬಾಟಲ್ಗಳಲ್ಲಿ, ಅದು ಕಡಿಮೆ ಆಗುತ್ತೆ. ಅವರಿಗೆ ಅಫ್ಕೋರ್ಸ್ ಬಿಸ್ನೆಸ್ ಮೇಲೆ ಲಾಭ ಇದೆ. ಯಾರು ಬಿಸ್ನೆಸ್ ಮಾಡೋಕ್ಕಾಗತ್ತಲ್ವ, ಅವ್ರಿಗೂ 10 ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. 10 ಜನ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಿರ್ತಾರೆ. ದೊಡ್ಡದೊಂದು ಇದೆ, ನಡೀತಾ ಇರುತ್ತೆ. ಸೊ ಹಾಗಾಗಿ ಅವರು ಕೂಡ ಅವರ ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಯಿಂದ ಹೇಗೆ ಮಾಡಬೇಕು ಹಾಗೆ ಮಾಡ್ತಾರೆ. ಸ್ವಲ್ಪ ಕಡಿಮೆ ಕಾಯಿಸಿದ್ದಾರೆ ಅಂತ ನನಗೆ ಅನಿಸ್ತು. ಯಾಕೆಂದರೆ ನನಗೆ ಅದಕ್ಕಿಂತ ಒಂಚೂರು ಜಾಸ್ತಿ ಕಾಯಿಸಿ ಮನೆಗಳಲ್ಲಿ ನಾವೆಲ್ಲ ಏನು ಕಾಯಿಸ್ತೀವಲ್ಲ ಆ ಥರ ಅಭ್ಯಾಸ. ಸೊ ಒಂದು ಸ್ವಲ್ಪ ಬಣ್ಣನೂ ಅಷ್ಟೇ ಒಂಚೂರು ಮರಮರಳಾಗಿ ಇನ್ನೊಂಚೂರು ಘಮ ಬರೋ ಹಾಗೆ ಅಂತ ಅನಿಸ್ತು. ಬಟ್ ಅದು ಬಿಟ್ಟರೆ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ತುಪ್ಪದ್ದು. ತರಿಸಿದ್ದೆ, ನನ್ನ ಜೊತೆ ಹಂಚ್ಕೊಂಡಿದ್ದು ಎಲ್ಲ ಗೊತ್ತಿಲ್ಲ, ನನಗೆ ಮರ್ತೋಗ್ಬಿಟ್ಟಿದೆ ತುಂಬ ಹಿಂದೆ. ಬಟ್ ನಾನು ಯಾವಾಗಲೂ ಬೆಣ್ಣೆ ತೊಗೊಂಡು ಕಾಯಿಸೋದನ್ನೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತಾ ಬಂದಿದ್ದೀನಿ. ಯಾವಾಗ ಸಾಧ್ಯ ಆಗುತ್ತೋ ಅವಾಗೆಲ್ಲ ತೊಗೊಂಡು ಕಾಯಿಸಿದ್ದೇನೆ. ಬಟ್ ಕೆಲವೊಂದು ಸತಿ ಆಗಲ್ಲ. ಹಬ್ಬಗಳು ಬಂದಾಗ, ಬೇರೆ ಏನೋ ಕೆಲಸಗಳಿದ್ದಾಗ ಎಲ್ಲದೂ ಮಾಡೋದಕ್ಕಾಗಲ್ಲ, ಆವಾಗ ಬಾಟಲ್ ತೊಗೊಳೋದು. ಸೊ ಅಕ್ಷಯಕಲ್ಪ ಬೆಣ್ಣೆ ಏನಿದೆಯಲ್ಲ ಅದನ್ನು ತರಿಸ್ಬಿಟ್ಟು ಕಾಯಿಸ್ತೀನಿ ನಾನು. ಬಟ್ ತುಂಬ ಡಿಮ್ಯಾಂಡ್ ಇದೆ ಬೆಣ್ಣೆಗೆ. ಸೊ ಒಂದು ಸತಿ ನೀವು ಅಂದರೆ ಆ್ಯಪ್ಗಳಲ್ಲಿ ಅಂದರೆ ಈ ಬೆಳಗ್ಗೆ ಬರುತ್ತಲ್ವ, ಬೆಳಗ್ಗೆ ಹೊತ್ತಲ್ಲಿ ಈಗ ಯಾವುದದು ಬ್ಲಿಂಕಿಟಲ್ಲ, ಇನ್ನೊಂದು ಬರ್ತೋಯ್ತಲ್ಲ ಬಿಗ್ ಬಾಸ್ಕೆಟು, ಇನ್ಯಾವುದಾದ್ರು ಇದೆಯಲ್ಲ, ಅದರೊಳಗೆಲ್ಲ ಬುಕ್ ಮಾಡಿದ್ರೆ ಅದು ಸಾಮಾನ್ಯ ಸಿಗೋದಿಲ್ಲ. ಸಾಮಾನ್ಯ ಅಕ್ಷಯಕಲ್ಪದ ಅವ್ರದ್ದೇ ಆ್ಯಪಲ್ಲೇ ಸಿಗೋದು ಅಂತಲೇ ಅನಿಸುತ್ತೆ. ಬಿಗ್ ಬಾಸ್ಕೆಟಲ್ಲ ನೋಡಿದ್ದು ನೆನಪಿಲ್ಲ ನಾನು. ಅವ್ರ ಆ್ಯಪಲ್ಲೇ ಬುಕ್ ಮಾಡಿದ್ರೆ ಒಂದು 3-4 ದಿವಸ ಟೈಮ್ ತೊಗೊಳತ್ತೆ ಬರೋದಕ್ಕೆ. ಮೋಸ್ಟ್ಲಿ ಅವ್ರಿಗೆ ಅಷ್ಟು ಡಿಮ್ಯಾಂಡ್ ಇದೆ ಅನಿಸುತ್ತೆ.
ಅದು ಸಪ್ಲೈ ಮಾಡೋಕ್ಕಾಗ್ದೇನೆ ಸೊ ಒಂಥರ ಎಲ್ಲವುದು ಹೋಲ್ಡಲ್ಲಿಟ್ಟು ನಿಧಾನಕ್ಕೆ ಒಂದೊಂದೇ ಕ್ಲಿಯರ್ ಮಾಡ್ತಾ ಹೋಗ್ತಾರೆ ಅನಿಸುತ್ತೆ. ಸೊ ಇದಿಷ್ಟು ಕೆಲಸ ಇದೆ. ಲಾಸ್ಟ್ ವ್ಲಾಗಲ್ಲಿ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಅಂದ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡಲೇ ಇಲ್ಲ, ಸಾರಿ. ಬನಾನಾ ಬ್ರೆಡ್ ಮಾಡಿದ್ದೆ. ಸೊ ಇಂಟರ್ನೆಟಲ್ಲಿ ನೋಡಿ ಸ್ವಲ್ಪ ಬೇರೆ ಥರ ಮಾಡ್ಬೋದು. ಬೇರೆ ಥರ ಅಂದರೆ ಸಾಮಾನ್ಯವಾಗಿ ಬನಾನಾ ಬ್ರೆಡ್ಡಿಗೆ ಪಚ್ಚಬಾಳೆ ಹಣ್ಣು ಹಾಕೋದು. ಪುಟ್ಟಬಾಳೆ ಹಣ್ಣಲ್ಲೂ ಮಾಡಬಹುದು ಅಂತ ವಿಡಿಯೋ ನೋಡಿದೆ, ಟ್ರೈ ಮಾಡಿ ನೋಡೋಣ ಅಂತ ಮಾಡಿದೆ. ಸೊ ಟ್ರೈ ಮಾಡಿದೆ, ಎಷ್ಟು ಮಟ್ಟಿಗೆ ಅದು ಸಕ್ಸಸ್ಫುಲ್ ಆಗಿ ಬಂತು ಬರಲಿಲ್ಲ ನೀವು ನೋಡ್ಕೊಂಡು ಬನ್ನಿ. ಎಸ್ ಅಫ್ಕೋರ್ಸ್ ಇಲ್ಲೇನಾಯಿತು ಅಂದರೆ ಒಂದು ಇಂಗ್ರೀಡಿಯೆಂಟ್ ಹಾಕೋದು ನನ್ನ ತಲೆಯಿಂದ ಕಂಪ್ಲೀಟಾಗಿ ಮರ್ತೆ ಹೊಟ್ಟೋಯ್ತು. ಮಿಲ್ಕ್ ಪೌಡ್ರ್ ಆ್ಯಡ್ ಮಾಡಬೇಕಾಯಿತು. ಮಿಲ್ಕ್ ಪೌಡ್ರ್ ಇತ್ತು ಕೂಡ ನನ್ನ ಹತ್ರ, ಅದೇನೋ ಗೊತ್ತಿಲ್ಲ ಮಾಡ್ತಾ ಇದರಲ್ಲಿ ಮರ್ತೆ ಹೋಗ್ಬಿಡ್ತದೋ. ಮಿಲ್ಕ್ ಪೌಡ್ರ್ ಆ್ಯಡ್ ಮಾಡಲಿಲ್ಲ, ಬಟ್ ಮಿಲ್ಕ್ ಪೌಡ್ರು ಆ್ಯಡ್ ಮಾಡಬೇಕು. ಇಲ್ಲಿ ಏನು ನಾನು ಮಾಡಿರೋ ಕ್ವಾಂಟಿಟಿ ಇದೆಯಲ್ಲ ಅದಕ್ಕೆ 1 ಕಪ್ಪಷ್ಟು ಅಲ್ಲ ಸಾರಿ 1/2 ಕಪ್ಪಷ್ಟು ಮಿಲ್ಕ್ ಪೌಡ್ರು. ಅಂದರೆ ಇಲ್ಲಿ ನಾನು 1/2 ಕಪ್ ಮೈದಾ 1/2 ಕಪ್ ಗೋಧಿ ಹಿಟ್ಟು ಹಾಕಿದ್ದೀನಲ್ಲ, ಅದೇ ರೀತಿ 1/2 ಕಪ್ಪಷ್ಟು ಮಿಲ್ಕ್ ಪೌಡ್ರ್ ಹಾಕಬೇಕು. ಹಾಕಿದ್ರೆ ಅಂದರೆ ಎಲ್ಲ ಹಾಕ್ದಂಗೆ ಆಗುತ್ತೆ. ಪಚ್ಚಬಾಳೆ ಹಣ್ಣಲ್ಲಿ ನಾನು ಯೂಶ್ವಲಾಗಿ ಮಾಡೋದು, ಪುಟ್ಟಬಾಳೆ ಹಣ್ಣಲ್ಲೂ ಮಾಡ್ಬೋದು ಅಂತ ಇತ್ತು. ಸೊ ಟ್ರೈ ಮಾಡಿ ನೋಡಿದೆ, ಸಕ್ಸಸ್ಫುಲ್ಲಾಗಿ ಬಂತಾ ಬರಲಿಲ್ಲ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ನನ್ನ ಕೆಲಸ ಮಾಡ್ತಾ ಇರ್ತೀನಿ, ಸಿಗ್ತೀನಿ. ಇಲ್ಲಿ ನಾನು 3 ಪುಟ್ಟಬಾಳೆ ಹಣ್ಣು ತೊಗೊಂಡಿದ್ದೀನಿ. ಪಚ್ಚಬಾಳೆ ಹಣ್ಣು ತೊಗೊಂಡ್ರೆ 2 ಸಾಕಾಗುತ್ತೆ, ಯಾಕೆಂದರೆ ಸೈಜ್ನಲ್ಲಿ ದೊಡ್ಡದಿರುತ್ತಲ್ಲ ಹಾಗಾಗಿ. ಆಮೇಲೆ ಇಲ್ಲಿ ಪುಟ್ಟಬಾಳೆ ಹಣ್ಣು ತುಂಬ ಹಣ್ಣಾಗಿರಲಿಲ್ಲ. ಬನಾನಾ ಬ್ರೆಡ್ ಮಾಡಬೇಕಾದ್ರೆ ತುಂಬ ಹಣ್ಣಾಗಿರೋ ಬಾಳೆಹಣ್ಣಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮಾಡಿ ನೋಡೋಣ ಅಂಥೇಳಿ ಮನೇಲಿ ಇತ್ತಲ್ಲ, ಸ್ವಲ್ಪ ಅಂದರೆ ಅರ್ಧ ಹಣ್ಣಾಗಿರೋದು ತಿನ್ನೋದಕ್ಕೆ ಕರೆಕ್ಟಾಗಿರುತ್ತಲ್ಲ ಆ ಹದದಲ್ಲಿದ್ದಂಥ ಪುಟ್ಟಬಾಳೆ ಹಣ್ಣು ತೊಗೊಂಡಿದ್ದು. ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಮಿಕ್ಸರಲ್ಲಿ ನಾನು ಅದನ್ನು ಪೇಸ್ಟ್ ಥರ ಮಾಡಿಕೊಂಡೆ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲು ಇಟ್ಕೊಂಡಿದ್ದೀನಿ. ಪೂರ್ತಿ ಹಾಲನ್ನು ನಾನು ಇವಾಗ ಹಾಕಿಲ್ಲ, ಒಂದು 1/4 ಕಪ್ಪಷ್ಟು ಹಾಲನ್ನು ಹಾಕಿದ್ದೀನಿ. ಅದನ್ನು ಕೂಡ ಮಿಕ್ಸರ್ನಲ್ಲಿ ಒಂದು ಸತಿ ಅಂದರೆ ಇನ್ನೊಂದು ಚೂರು ಮಿಕ್ಸ್ ಆಗೋ ಹಾಗೆ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನ ಈ ರೀತಿ ಒಂದು ಜರಡಿ ಇದ್ದರೆ ಹಾಕ್ಕೋಬೋದು, ಅಥವಾ ಇಲ್ಲ ಅಂದರೆ ಈ ಥರ ಜ್ಯೂಸ್ ಸೋಸೋದಕ್ಕೆಲ್ಲ ಇರುತ್ತಲ್ಲ ಇದರಲ್ಲಿ ಕೂಡ ಹಾಕ್ಕೋಬೋದು. ಹಾಗೆಯೇ ಇದು ಬೇಕಿಂಗ್ ಪೌಡರು ಸುಮಾರು ಅರ್ಧ ಟೀ ಸ್ಪೂನಷ್ಟು, ಅದರೊಳಗಡೆ ಅರ್ಧ ಅಂದರೆ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಇಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಬೇಕಿಂಗ್ ಪೌಡ್ರು ಒಂದು ಅರ್ಧ ಟೀ ಸ್ಪೂನ್ಗಿಂತನೂ ಒಂಚೂರು ಜಾಸ್ತಿ, ಅಂದರೆ ಫುಲ್ ಒಂದು ಚಮಚ ಪೂರ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲೇ ನೀವು ಇದಕ್ಕೆ ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡ್ರನ್ನ ಸೇರಿಸ್ಕೋಬೇಕಾಗತ್ತೆ. ನಾನು ಮರ್ತುಬಿಟ್ಟಿದ್ದೀನಿ ಅಂತ ನಾನು ನಿಮ್ಗಾಗಲೇ ಹೇಳಿದ್ದೀನಿ. ನೀವು ಈ ರೀತಿ ಹಿಟ್ಟನ್ನೆಲ್ಲ ಜಾಲಿಸ್ಕೋಬೇಕಾದ್ರೆ ಅದಕ್ಕೆ ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡ್ರನ್ನ ಖಂಡಿತ ಸೇರಿಸ್ಕೊಳ್ಳಿ. ಮಿಕ್ಸರ್ನಲ್ಲಿ ಏನು ಸಕ್ಕರೆ, ಬಾಳೆಹಣ್ಣು, ಒಂದು 1/4 ಕಪ್ ಹಾಲೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೇ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತೀನಿ, ನೀವು ಯಾವುದೇ ಎಣ್ಣೆನ ಬಳಸ್ಬೋದು. ಉದಾಹರಣೆಗೆ ಸನ್ಫ್ಲವರ್ ಆಯಿಲ್ನ ಬಳಸ್ತೀರಂದರೆ ಅದು, ಅಥವಾ ಕೆಲವರು ಆಲಿವ್ ಆಯಿಲ್ ಕೂಡ ಬಳಸ್ಕೋತಾರೇನೋ ಗೊತ್ತಿಲ್ಲ. ಅಂದರೆ ವಾಸನೆ ಇರಬಾರ್ದು, ಸ್ಟ್ರಾಂಗ್ ಫ್ಲೇವರ್ ಇರಬಾರ್ದು ಅಷ್ಟೇ ಎಣ್ಣೆಯಲ್ಲಿ. ಈಗ ಉದಾಹರಣೆ ಕಡಲೆಕಾಯಿ ಎಣ್ಣೆ ಅಲ್ಲ ಆದರೆ ನಿಮಗೆ ಅದರಲ್ಲಿ ಒಂದು ಅದ್ರ ಘಮ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಅದನ್ನು ಹಾಕೋದಕ್ಕಾಗೋದಿಲ್ಲ. ಕೊಬ್ಬರಿ ಎಣ್ಣೆ ಸಾಮಾನ್ಯವಾಗಿ ನಾನು ಈ ಥರ ಬೇಕಿಂಗ್ ಇದು ಮಾಡೋದಕ್ಕೆಲ್ಲ ಕೊಬ್ಬರಿ ಎಣ್ಣೆನ ಬಳಸ್ತೀನಿ. ನನಗೆ ಒಂದು ಏನು ಅಂತಂದರೆ ಅದರದ್ದು ಘಮ ಒಂದು ರೀತಿ ಕೊಬ್ಬರಿ ಹಾಕಿದಾಗ ಬರ್ತಿರುತ್ತೆ, ಆದರೆ ತುಂಬ ಘಮ ಬರೋದು ಇಲ್ಲ ಅಂತ ಹೇಳ್ಬೋದು. ನೀವು ಒಟ್ಟಿನಲ್ಲಿ ಸನ್ಫ್ಲವರ್ ಆಯಿಲ್ ಬಳಸ್ಕೋತಿರೋ ಅಥವಾ ಕೆಲವರು ರಿಫೈನ್ಡ್ ಆಯಿಲ್ ಬಳಸ್ತಾರೆ, ನಾನಂತೂ ಬಳಸೋದಿಲ್ಲ, ಬಳಸಿ ಅಂತ ಸಜೆಸ್ಟ್ ಕೂಡ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಈ ರೀತಿಯಾಗಿ ನೀವು ಹಾಕ್ಕೋಬೋದು. ಈಗ ವೆಟ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸಿಗೆ ಹಿಟ್ಟೆಲ್ಲ ಏನಿತ್ತಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು 1/4 ಕಪ್ಪಷ್ಟು ಹಾಲನ್ನು ಏನು ಉಳಿಸ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ನಾನು ಹಾಕ್ಕೊಂಡು ಕಲಿಸ್ಕೊಂಡು ಹದನ ಸೆಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನೊಂದು ಹಿಡಿಯಷ್ಟು ವಾಲ್ನಟ್ಸ್ನ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೆ. ಆ ವಾಲ್ನಟ್ಸ್ ನೀವು ಜಾಸ್ತಿ ಹಾಕ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ. ಆ ಹೆಚ್ಚಿದ್ರಲ್ಲಿ ಅರ್ಧ ಭಾಗದಷ್ಟು ಕ್ವಾಂಟಿಟಿನ ನಾನು ಹಿಟ್ಟಿಗೆ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಾಕ್ಲೇಟ್ ಚಿಪ್ಸ್ ಬರುತ್ತಲ್ಲ ಅದಿದ್ದರೆ ಅದನ್ನು ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ನೋಡೋಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ, ಅದನ್ನು ಹಾಕ್ಕೋಬೋದು. ಆದರೆ ನಾನು ಇಲ್ಲಿ ಬರೀ ವಾಲ್ನಟ್ನ ಹಾಕ್ತಾಯಿದ್ದೀನಿ. 1/4 ಕಪ್ಪಲ್ಲಿ ಹಾಲನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಈ ಹಿಟ್ಟು ನೀರಾಗಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಕೊನೆಗೆ ನಾನು ನಿಮಗೆ ಹದನ ತೋರಿಸ್ತೀನಿ ಎಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಅಂಥೇಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡೆಯದಾಗ ಒಂದೇ ಒಂದು ಇಂಗ್ರೀಡಿಯೆಂಟ್ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ, ಅದೇನು ಅಂತಂದರೆ ವಿನೆಗರ್. ಇಲ್ಲಿ ಸುಮಾರು 1 ಟೇಬಲ್ ಸ್ಪೂನಷ್ಟು ವಿನೆಗರ್ನ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಒಂದೇ ಸತಿಗೆ ನೀವು ಹಾಲನ್ನು ಏನಾದ್ರು ಹಾಕ್ಕೊಂಬಿಟ್ರೆ ಅದು ನೀರಾಗಿಬಿಟ್ರೆ ಮತ್ತೆ ಹಿಟ್ಟು
ಆಮೇಲೆ ಅದಕ್ಕೆ ತಕ್ಕಷ್ಟು ಸಕ್ಕರೆ ಇದೆಲ್ಲದು ಕೂಡ ಸೇರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಸುಮಾರು ಅರ್ಧ ಕಪ್ಪಲ್ಲೂ ಕೂಡ ನಾನು ಸ್ವಲ್ಪ ಅಂದರೆ ಒಂದು 2-3 ಚಮಚದಷ್ಟು ಹಾಲನ್ನು ಉಳಿಸೇ ಇದ್ದೀನಿ. ಈಗ ವಿನೆಗರ್ನ ಹಾಕ್ಕೊಂಡೆ 1 ಟೇಬಲ್ ಸ್ಪೂನಷ್ಟು. ವಿನೆಗರ್ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ತಕ್ಷಣ ನೀವು ಕಂಟೈನರ್ಗೆ ಹಾಕಬೇಕಾಗತ್ತೆ. ಯಾಕೆಂದರೆ ಬೇಕಿಂಗ್ ಪೌಡ್ರ್ ಇದೆ, ಬೇಕಿಂಗ್ ಸೋಡಾ ಇದೆ, ಎಲ್ಲದೂ ಕೂಡ ರಿಯಾಕ್ಟ್ ಮಾಡೋಕ್ಕೆ ಶುರುವಾಗುತ್ತೆ ವಿನೆಗರ್ ಹಾಕಿರೋದ್ರಿಂದ. ಹಾಗಾಗಿ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಂಟೈನರ್ಗೆ ಹಾಕ್ಕೊಳ್ಳೋದೇನೆ, ಅಂದರೆ ಬೇಗ ಹಾಕ್ಕೊಂಡ್ಬಿಡ್ಬೇಕಾಗತ್ತೆ. ಎಷ್ಟು ಗಟ್ಟಿ ಇದೆ ಗೊತ್ತಾಗ್ತಿದೆ ಅಲ್ವಾ? ಇಲ್ಲಿ ನಾನು ಬನಾನಾ ಬ್ರೆಡ್ ಮಾಡೋದಕ್ಕೆ ನನ್ನ ಹತ್ರ ಆ ಥರದ್ದೇ, ಅಂದರೆ ಈ ಬ್ರೆಡ್ ಮಾಡೋ ಥರದ್ದೇ ದೊಡ್ಡ ಉದ್ದಕ್ಕಿರೋ ಕಂಟೈನರ್ ಬರುತ್ತಲ್ಲ ಆ ಥರದ್ದೇ ಇದೆ. ನೀವು ಯಾವ್ದಾರೋ ಈ ಮಾಮೂಲಿ ಕೇಕ್ ಮಾಡುವಂಥ ಟಿನ್ ಇರುತ್ತಲ್ಲ ಅದಕ್ಕೂ ಹಾಕೋಬೋದು. ಇಲ್ಲ ಅಂದರೆ ಯಾವ್ದಾರೋ ಒಂದು ಸ್ಟೀಲ್ ಡಬ್ಬಿಗೆ ಈ ರೀತಿ ಬಟರ್ ಪೇಪರ್ನ ಹಾಕ್ಕೊಂಡು, ಇಲ್ಲ ಸ್ವಲ್ಪ ಎಣ್ಣೆನ ಹಚ್ಚಿ ಅದ್ರ ಮೇಲೆ ಹಿಟ್ಟನ್ನು ಹಾಕಿ ಡಸ್ಟಿಂಗ್ ಮಾಡಿ ನಂತರ ಹಿಟ್ಟನ್ನು ಇದನ್ನು ಹಾಕ್ಬಿಟ್ಟು ಕೂಡ ನೀವು ಬೇಕ್ ಮಾಡ್ಕೋಬೋದು. ನನ್ನ ಹತ್ರ ಕಂಟೈನರ್ ಇದೆ, ಹಾಗಾಗಿ ನಾನು ಅದಕ್ಕೇ ಬಟರ್ ಪೇಪರ್ನ ಹಾಕ್ಬಿಟ್ಟು ನಂತರ ಇದೇನು ಮಿಕ್ಸ್ಚರ್ ರೆಡಿಯಾಗಿತ್ತಲ್ಲ ಇದನ್ನು ಹಾಕ್ಬಿಟ್ಟು ಇದನ್ನು ಸಮ ಮಾಡ್ಕೊಳ್ತೀನಿ. ಈ ಹಿಟ್ಟು ಗಟ್ಟಿಯಾಗಿದ್ದಷ್ಟು ಬ್ರೆಡ್ ಚೆನ್ನಾಗಿ ಬರುತ್ತೆ. ನನಗೆ ಕೊನೆಗೆ ಅನಿಸಿದ್ದೇನು ಅಂತಂದರೆ ಪುಟ್ಬಾಳೆಹಣ್ಣಿಗಿಂತ ಪಚ್ಚಬಾಳೆಹಣ್ಣಲ್ಲೇ ಬನಾನಾ ಬ್ರೆಡ್ಡು ತುಂಬ ಟೇಸ್ಟಿಯಾಗಿರುತ್ತೆ. ಹೊರಗಡೆ ನೀವು ಅಂಗಡಿಲಿ ತೊಗೊಂಡ್ರೆ ಒಂದು ಸ್ಮಾಲ್ ಪೀಸಿಗೆ 100 ರೂಪಾಯಿ, 150 ರೂಪಾಯಿ, ಗೊತ್ತಿಲ್ಲ, ಒಂದು 89ರಿಂದ 150 ರೂಪಾಯಿ ತನಕ ಇರುತ್ತೆ ಅಂದ್ಕೊಳ್ತೀನಿ. ಎಲ್ಲ ಕಡೆನೂ ಪ್ರೈಸ್ಗಳು ಬೇರೆ ಬೇರೆ ಥರ ಇರುತ್ತಲ್ವ. ಹಾಗಾಗಿ ಮನೇಲಿ ಮಾಡೋದ್ರಿಂದ ಒಂದು ಖಂಡಿತ ತುಂಬಾ ವರ್ಕೌಟ್ ಆಗುತ್ತೆ ಪ್ರೈಸ್ ಲೆಕ್ಕದಲ್ಲಿ ಹೊರಗಡೆ ಕೊಟ್ಟು ತೊಗೊಳೋದಕ್ಕಿಂತ. ಹಾಗೆಯೇ ರುಚಿಯಾಗಿ ಇನ್ನೂ ಚೆನ್ನಾಗೇ ಬರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ದಲ್ಲ ಇನ್ನೊಂದು ಸ್ವಲ್ಪ ವಾಲ್ನಟ್ ಏನಿತ್ತಲ್ಲ ಅದನ್ನು ಮೇಲ್ಗಡೆ ಅಲಂಕಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ವಾಲ್ನಟ್ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ವಾಲ್ನಟ್ ಇದ್ರ ಜೊತೆಗೆ ಬನಾನಾ ಬ್ರೆಡ್ಡಲ್ಲಿ ನನಗಂತೂ ತುಂಬ ವಾಲ್ನಟ್ಸ್ ಇದ್ದರೆ ಇಷ್ಟ ಆಗುತ್ತೆ. ನೀವು ನಿಮ್ಮ ಮನೇಲಿ ಹೇಗೆ ಹಾಕ್ಕೋತೀರೋ ನೋಡಿ. ಈ ರೀತಿಯಾಗಿ ಸೆಟ್ ಆಗಿದೆ. ಈಗ ಇದನ್ನು ನಾನು ಈ ರೀತಿ ಒಲೆ ಮೇಲೇ ಇವತ್ತು ಬೇಕ್ ಮಾಡ್ತಾಯಿದ್ದೀನಿ. OTGಲಿ ಕೂಡ ಮಾಡ್ಕೋಬೋದು. 180 ಡಿಗ್ರಿನಲ್ಲಿ 25 to 30 ಮಿನಿಟ್ಸ್ ಇಟ್ಟರೆ ಆಗುತ್ತೆ. ನಾನಿವತ್ತು ಈ ರೀತಿ ಒಂದು ಹಿಂಡಾಲಿಯಂ ಬಾಣಲೆನಲ್ಲಿ ಒಂದು ಕಪ್ ಇಟ್ಬಿಟ್ಟು ಅದ್ರ ಮೇಲೆ ಈ ರೀತಿ ಆ ಕಂಟೈನರ್ನ ಇಡ್ತಾಯಿದ್ದೀನಿ. ಯಾಕೆಂದರೆ ಸೀದಾ ಇಟ್ಬಿಟ್ರೆ ತಳ ತಾಗ್ತಿದ್ರೆ ಪಾತ್ರೆಗೆ ಸೀದ್ ಹೋಗೋ ಸಾಧ್ಯತೆ ಇರುತ್ತೆ. ಈ ರೀತಿ ಒಂದು ಸ್ವಲ್ಪ ಹೈಟ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಷ್ಟೇ. ನಿಮ್ಮ ಹತ್ರ ಒಂದು ರಿಂಗ್ ಥರ ಏನಾರೋ ಇದ್ದರೆ ಅದನ್ನ ಇಡ್ಬೋದು. ಈಗ ಸುಮಾರು ಒಂದು 40 ಮಿನಿಟ್ಸ್ ಆಗಿತ್ತು. 40 to 45 ಮಿನಿಟ್ಸ್ ಬೇಕಾಗೋದಕ್ಕೆ ನಾನು ದೊಡ್ಡ ಬರ್ನರ್ ಮೇಲೆ ಇಟ್ಟು ಬೇಕ್ ಮಾಡ್ತಾಯಿದ್ದೆ. ಈಗ ತೋರಿಸೋದಕ್ಕೆ ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ ಆ ಕಡೆ ಅಂಥೇಳಿ ಈ ಕಡೆ ಸ್ಮಾಲ್ ಬರ್ನರಿಗೆ ಶಿಫ್ಟ್ ಮಾಡಿದ್ದೀನಿ. ಚಾಕುನಲ್ಲಿ ಅದನ್ನು ನೋಡಿದೆ, ಒಳಗಡೆ ತನಕ ಹಾಕಿ ಚೂರು ಅಂಟ್ಕೊಳ್ತಿರಲಿಲ್ಲ, ಕ್ಲೀನಾಗಿ ಬರ್ತಾಯಿತ್ತು. ನಿಮಗೆ ಮಿಲ್ಕ್ ಪೌಡ್ರು ಮತ್ತು ಪಚ್ಚಬಾಳೆಹಣ್ಣು ಹಾಕಿದರೆ ಬಣ್ಣ ಇನ್ನೂ ತುಂಬ ಚೆನ್ನಾಗಿ ಬಂದಿರ್ತಿತ್ತು. ಡಾರ್ಕ್ ಬ್ರೌನ್ ಏನು ಬರುತ್ತಲ್ವ ನಿಮಗೆ ಹೊರಗಡೆ ಬನಾನಾ ಬ್ರೆಡ್ ಅಂತ ತೊಗೊಂಡಾಗ ಯಾವ ಥರ ಇರುತ್ತಲ್ಲ ಸೇಮ್ ಅದೇ ಥರ ಕಲರ್ ಬರುತ್ತೆ. ಇಲ್ಲ ಅದೆರಡು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಲರ್ ಕಡಿಮೆ ಬಂದಿದೆ. ಅಫ್ಕೋರ್ಸ್ ಬ್ರೌನ್ ಶುಗರ್ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಬಣ್ಣ ಬರುತ್ತೆ. ಬೇಕಿಂಗ್ ಎಲ್ಲ ಆದಮೇಲೆ ನಾನು ಒಂದು 15ರಿಂದ 20 ನಿಮಿಷ ಹಾಗೆ ಇಟ್ಟಿದ್ದೆ. ನಾನು ಸ್ವಲ್ಪ ಕೂಲ್ ಆಯಿತು. ಕೂಲ್ ಆದಮೇಲೆ ಈಗ ಈ ರೀತಿ ಕಂಟೈನರಿಂದ ಈ ಲೋಫ್ನ ತೆಗೆದುಬಿಟ್ಟು, ಈಗಲೂ ಕೂಡ ಸಾಕಷ್ಟು ಬಿಸಿನೇ ಇತ್ತು, ಬಟ್ ಇದನ್ನು ಈ ರೀತಿ ಒಂದು ರ್ಯಾಕ್ ಮೇಲೆ ಆರಕ್ಕೆ ಇಡದೇ ಇದ್ದರೆ ಇದು ಆರೋದಕ್ಕೆ ತುಂಬ ಸಮಯ ತೊಗೊಳುತ್ತೆ. ಈ ರೀತಿ ಇಟ್ಟಾಗ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಆರು ಹೋಗುತ್ತೆ. ನನ್ನ ಪಾತ್ರೆನಲ್ಲೇ ಬೇಕಿಂಗ್ ಆದಮೇಲೆ ಒಂದು 15-20 ನಿಮಿಷ ಬಿಟ್ಟಿದ್ದೆ ಒಲೆನ ಆಫ್ ಮಾಡಿ. ನಂತರ ಹೊರಗೆ ತೆಗೆದು ಈ ರೀತಿ ರ್ಯಾಕ್ ಮೇಲೆ ಇಟ್ಟೆ. ಒಂದು ಸ್ವಲ್ಪ ಹೊತ್ತು ಒಂದು 15-20 ನಿಮಿಷ ಬಿಟ್ಟರೆ ಕಟ್ ಮಾಡೋದಕ್ಕೆ ತುಂಬ ಸುಲಭವಾಗಿ ಬರುತ್ತೆ. ಈಗಲೇ ಕಟ್ ಮಾಡೋಕ್ಕೆ ಹೋದರೆ ಒಳಗಡೆಯಿಂದ ಹಬೆ ಹಾಗೆ ಬರ್ತಿರುತ್ತೆ, ಅಷ್ಟು ಚೆನ್ನಾಗಿ ಕಟ್ ಮಾಡೋದಕ್ಕೂ ಆಗೋದಿಲ್ಲ. ಆಮೇಲೆ ಒಳಗಡೆ ಇನ್ನೂ ಕುಕ್ ಆಗ್ತಾನೇ ಇರುತ್ತೆ ಅಂತ ಹೇಳ್ಬೋದು. ಅದನ್ನು ನಾವೇನು ಬಲವಂತವಾಗಿ ನಿಲ್ಲಿಸ್ದಂಗೆ ಆಗೋಗುತ್ತೆ ಕಟ್ ಮಾಡಿದ್ರೆ. ಹಾಗಾಗಿ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಿ. ಎಷ್ಟು ಚೆನ್ನಾಗಿ ಇದು ಆರುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ಸ್ಲೈಸ್ಗಳು ಬರ್ತಾ ಹೋಗುತ್ತೆ. ಈಗಲೂ ಅಷ್ಟೇ ನೋಡಿ, ಸ್ಲೈಸ್ಗಳು ಎಷ್ಟು ನೀಟಾಗಿ ಬರ್ತಿದೆ ಅಂಥೇಳಿ. ಹಾಗೆಯೇ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ. ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಮಿಲ್ಕ್ ಪೌಡ್ರ್ ಏನಾರು ಹಾಕಿ ಅಥವಾ ಪಚ್ಚಬಾಳೆ ಹಣ್ಣಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. OTG ಬೇಡ, ಇನ್ನೇನು ಎಕ್ವಿಪ್ಮೆಂಟ್ ಇಲ್ಲದೇ ನೀವು ಆರಾಮಾಗಿ ಮನೇಲೇ ಬನಾನಾ ಬ್ರೆಡ್ನ ಬೇಕ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸಿಗೆ ಅಥವಾ ಟೀ ಟೈಮ್ಗೆ ಯಾರು ಮನೆಗೆ ಬರ್ತಾರೆ ಅಂದರೆ ಕ್ವಿಕ್ಕಾಗಿ ಆಗುವಂಥದ್ದು ಮನೇಲಿ ಇರೋವಂಥ ಸಾಮಾನುಗಳೇ. ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ ಎಲ್ಲ ಸ್ವಲ್ಪ ಇಟ್ಕೊಳ್ಳೋ ಅಭ್ಯಾಸ ಇದ್ರಂತೂ ತುಂಬ ಚೆನ್ನಾಗುತ್ತೆ. ಬಾಳೆಹಣ್ಣಂತೂ ತರ್ತಾನೆ ಇರ್ತೀವಿ.
ತುಂಬಾ ನನಗಂತೂ ಇದು ತುಂಬ ಎಕನಾಮಿಕಲ್ಲು ಹಾಗೆಯೇ ರುಚಿಯಾಗಿರೋವಂಥದ್ದು ಅಂತ ಅನಿಸುತ್ತೆ. ಕಟ್ ಮಾಡೋದಕ್ಕೆ ನೋಡಿ ಇವಾಗ ಆರಿರೋದ್ರಿಂದ ಸುಲಭವಾಗಿ ಬರ್ತಿದೆ. ಆಮೇಲೆ ಇದನ್ನು ಕಟ್ ಮಾಡಬೇಕಾದ್ರೆ ಸೆರೇಟೆಡ್ ನೈಫ್ ಬರುತ್ತಲ್ಲ, ಅಂದರೆ ಜಿಗ್ಜ್ಯಾಗ್ ಥರ ಇರುತ್ತಲ್ಲ ನೈಫು, ಅದೇ ನೈಫ್ನಲ್ಲಿ ಕಟ್ ಮಾಡಿ, ಆವಾಗ ತುಂಬ ಚೆನ್ನಾಗಿ ಕಟ್ ಆಗುತ್ತೆ. ನೀವು ಮಾಮೂಲಿ ತರಕಾರಿ ಹೆಚ್ಚೋದು ಆ ಥರದ ನೈಫನ್ನು ಬಳಸಿದ್ರೆ ಸ್ವಲ್ಪ ಕಟ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಈ ಹೊರಗಡೆ ಬೇಕ್ರಿಗಳಲ್ಲೆಲ್ಲ ಇಟ್ಕೊಂಡಿರ್ತಾರಲ್ಲ ಸೆರೇಟೆಡ್ ನೈಫು, ಅದನ್ನು ಯೂಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಗೂಡಾಗಿ ಬಂದಿದೆ. ಇನ್ನೂ ಬಿಸಿ ಇದೆ, ತುಂಬ ಸ್ಪಾಂಜಿಯಾಗಿ ಬಂದಿತ್ತು, ರುಚಿಯಾಗಿತ್ತು. ಹಾಗೆಯೇ ವಾಲ್ನಟ್ಸು ಎಲ್ಲ ಕಡೆಯೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ಹಾಕಿದ್ರೂ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸಿತ್ತು. ಚಾಕ್ಲೇಟ್ ಚಿಪ್ಸ್ ಬರುತ್ತಲ್ಲ, ಅದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಧ್ಯ ನೋಡೋದಕ್ಕೂ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದೇನೆ ಒಂದು ಮಟ್ಟಕ್ಕೆ ಪಾಸಾಗಿದೆ ಅಂತ ಹೇಳ್ಬೋದು. ಇವಾಗ ನಾನು ನಿಮ್ಮ ಜೊತೆ ಏನು ಹಂಚ್ಕೋತಾ ಇದ್ದೀನಿ ಅಂತಂದರೆ, ಜವೆ ಗೋಧಿನ ಬಳಸಿ ರೋಸಿಯರ್ದು ತರಿಸ್ದೆ ಅಂತ ನಾನು ನಿಮಗೆ ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದೆ. ಅದನ್ನೇ ಬಳಸ್ಕೊಂಡು ಚಪಾತಿನ ಮಾಡ್ತಾಯಿದ್ದೆ. ಕೆಲವ್ರಿಗಿರುತ್ತೆ ಜವೆ ಗೋಧಿ ಹೇಗೆ ಚಪಾತಿ ಮಾಡೋದು, ನಮಗೆ ಮಾಮೂಲಿ ಗೋಧಿ ಹಿಟ್ಟು ಅಭ್ಯಾಸ ಆಗೋಗಿದೆ, ಇದರೊಳಗೆ ಅಷ್ಟು ಜಿಗಿಟಿರೋದಿಲ್ಲ, ಕಲಿಸೋದಕ್ಕಿರ್ಬೋದು, ಆಮೇಲೆ ಮಾಡಿದ್ಮೇಲೆ ಸಾಫ್ಟಾಗಿರುತ್ತಾ, ಅಥವಾ ನಾವು ಎಣ್ಣೆ ಎಲ್ಲ ಹಚ್ಬಿಟ್ಟು ಪದ್ರ ಚಪಾತಿ ಏನು ಮಾಡ್ತೀವಲ್ಲ ಅದೆಲ್ಲ ಮಾಡೋಕ್ಕಾಗತ್ತಾ ಅಂತ ಇರುತ್ತೆ. ಸೊ ಅದಕ್ಕೇ ಇದನ್ನು ಕೂಡ ನಿಮಗೆ ತೋರಿಸ್ಬಿಡೋಣ ಅಂತ ಅಂದ್ಕೊಂಡೆ. ನನಗೆ ಇದು ಹಿಟ್ಟು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಇದುವರೆಗೂ ಯೂಸ್ ಮಾಡಿರೋ ಜವೆ ಗೋಧಿಗಳಲ್ಲಿ ಇದು ಬೆಸ್ಟ್ ಅಂತ ನನಗನ್ಸಿದ್ದು. ನಾನು ಎಷ್ಟೊಂದ್ರದ್ದು ಲೋಕಲ್ಲಾಗಿ ಕೂಡ ತೊಗೊಂಡು ನೋಡಿದ್ದೀನಿ, ಹಾಗೆಯೇ ಬೇರೆ ಬ್ರ್ಯಾಂಡ್ಗಳದ್ದು ನೋಡಿದ್ದೀನಿ. ಆದರೆ ಇದ್ರ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ A1 ಆಗಿದೆ ಅಂತ ಹೇಳ್ಬೋದು. ಒಂದು ಜವೆ ಗೋಧಿ ನಿಮಗೆ ಕಲಿಸಿದಾಗ ಅದರದ್ದೊಂದು ಘಮ ಬರುತ್ತೆ. ನಿಮಗೆ ಬೇರೆ ಹಿಟ್ಟು ಮಿಕ್ಸ್ ಆಗಿಲ್ಲದೆ ಇದ್ದು ಒಳ್ಳೆ ಜವೆ ಗೋಧಿ ಮಿಷನ್ಗೆ ಹಾಕಿ ಹಿಟ್ಟು ಮಾಡಿದ್ದಾರೆ ಅಂದರೆ ನಿಮ್ಗೆ ಆ ಘಮ ಬರುತ್ತೆ. ಆಮೇಲೆ ಅದ್ರ ಟೇಸ್ಟೇ ಬೇರೆ ಥರ ಇರುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನನಗೆ ಅದಿಲ್ಲಿ ಎಕ್ಸ್ಪೀರಿಯನ್ಸ್ ಆಯಿತು. ನಾನಿವಾಗ ಎಣ್ಣೆ ಹಚ್ಬಿಟ್ಟು ಈ ಥರ ಟ್ರಯಾಂಗಲ್ ಚಪಾತಿನೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು, ಟೇಸ್ಟಿಯಾಗಿತ್ತು. ಆಮೇಲೆ ಬೆಳಗ್ಗೆ ಮಾಡಿ ಇಟ್ಟು ಸಂಜೆ ತಿಂದಾಗಲೂ ಕೂಡ ಒಂದೆರಡು ಮಿಕ್ಬಿಡುತ್ತಲ್ವ ಒಂದೊಂದ್ಸತಿ ಚಪಾತಿ ಎಲ್ಲ, ಅಥವಾ ಈ ಅನ್ನ ಎಲ್ಲ ಕರೆಕ್ಟಾಗಿ ಇಷ್ಟೇ ಕ್ವಾಂಟಿಟಿ ಮಾಡ್ತೀವಿ, ಇಷ್ಟೇ ಚಪಾತಿ ಹಿಟ್ಟು ಕಲಿಸ್ತೀವಿ ಅಂತ ಆಗೋದಿಲ್ಲ, ಎಕ್ಸ್ಟ್ರಾ ಹಾಗೇ ಆಗತ್ತೆ. ನನಗೂ ಕೂಡ ಹಾಗೆ ಆಯಿತು. ಬಟ್ ಇವತ್ತಿನ ದಿವಸ ನನಗಿನ್ನೊಂದೇನೆಂದರೆ, ಇದು ಹಾರ್ಡ್ ಆಗುತ್ತಾ ಮಾಡಿಟ್ರೆ, ಎಲ್ಲೋ ಮಾಡ್ಕೊಂಡು ತೊಗೊಂಡು ಹೋದರೆ ಇದು ತುಂಬ ಗಟ್ಟಿಯಾಗಿಬಿಡುತ್ತಾ ಅಥವಾ ಸಾಫ್ಟಾಗಿ ಉಳಿಯುತ್ತಾ, ಅದು ಕೂಡ ನಂಗೆ ಟೆಸ್ಟ್ ಮಾಡಬೇಕಾಯಿತು. ಹಾಗಾಗಿ ಸಂಜೆ ಕೂಡ 1-2 ಚಪಾತಿ ಮಿಕ್ಕಿದ್ರೆ ಸಾಫ್ಟಾಗಿತ್ತು. ಈ ರೀತಿ ಎಣ್ಣೆ ಹಚ್ಬಿಟ್ಟೆ ಟ್ರಯಾಂಗಲ್ ಚಪಾತಿನೇ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ನನಗೆ ಈ ಹಿಟ್ಟು ತುಂಬ ಇಷ್ಟ ಆಯಿತು. ಆಮೇಲೆ ತೀರಾ ನುಣ್ಣಗಿಲ್ಲ. ಯಾವಾಗಲೂ ಸಾಮಾನ್ಯವಾಗಿ ಗೋಧಿ ಹಿಟ್ಟು ತುಂಬ ನುಣ್ಣಗಿರಬಾರ್ದು, ಸ್ವಲ್ಪ ತರಿ ಸ್ವಲ್ಪ ಜಾಸ್ತಿ ಅಲ್ಲ ಇರಬೇಕು. ಇದು ಮತ್ತು ಅವರು ಸ್ಟೋನ್ ಕ್ರಶ್ಡ್ ಅಂತಾರೆ, ಅಂದರೆ ಈ ಹಿಂದಿನ ಕಾಲದ ಥರ ಬೀಸೋ ಕಲ್ಲಲ್ಲಿ ಬೀಸಿದಂಥ ಹಿಟ್ಟು ಅಂತ ಕ್ಲೈಮ್ ಮಾಡ್ತಾರೆ. ಅದಕ್ಕೆ ತಕ್ಕ ಹಾಗೇ ಟೆಕ್ಸ್ಚರ್ ಇತ್ತು, ಚೆನ್ನಾಗಿತ್ತು. ಸೊ ಚಪಾತಿ ಮಾಡ್ತಾಯಿದ್ದೀನಿ ನಾನು, ಚೆನ್ನಾಗಿ ಬಂತು. ಸೊ ನಾನು ಅಂದ್ಕೊಂಡೆ ಹಿಟ್ಟನ್ನು ತೊಗೊಂಬಂದೆ, ಇದು ಬ್ರ್ಯಾಂಡು ಅಂತೆಲ್ಲ ಹೇಳಿದ್ಮೇಲೆ ಚಪಾತಿ ಮಾಡಿದ್ದನ್ನು ಕೂಡ ತೋರಿಸ್ಬೋಣ ಅಂತ ಅಂದ್ಕೊಂಡೆ. ಆಮೇಲೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಒಂದೆರಡು ವಿಷಯನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಒಂದೇನು ಅಂದರೆ, ಒಟ್ಟಿಗೆ ನೀರು ಹಾಕಿ ಹಿಟ್ಟನ್ನು ಕಲಿಸೋದಕ್ಕೆ ಹೋಗಬೇಡಿ. ಜಿಗಿಟು ಕಡಿಮೆ ಇರೋದ್ರಿಂದ ನೀರು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆಮೇಲೆ ಇದು ನೆಂದ ಮೇಲೆ ಸ್ವಲ್ಪ ಹಿಟ್ಟು ಮೆತ್ತಗಾಗುತ್ತೆ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ, ಆಮೇಲೆ ಹಿಟ್ಟು ಮೆತ್ತಗಾಗೇ ಆಗುತ್ತೆ. ಸೊ ಫ್ಲ್ಯಾಶ್ ಬ್ಯಾಕಿಂದ ಇವತ್ತಿನ ದಿವಸದಕ್ಕೆ ಬರೋಣ. ವ್ಲಾಗ್ ಶುರು ಮಾಡಿದಾಗ 1-2-3 ಕೆಲಸ ಇದೆ, ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಮೊದಲನೇದಾಗಿ ಬೆಣ್ಣೆ ಕಾಯಿಸ್ಬೇಕು, ತುಪ್ಪ ಇಲ್ಲ. ಆಮೇಲೆ ಚಟ್ನಿ ಪುಡಿ ಮಾಡಬೇಕು. ಆಮೇಲೆ ಈಗ ಮಧ್ಯಾಹ್ನ ಸಮಯ ಆಗಿದೆ. ಸೊ ಅಡುಗೆಗೆ ಮಧ್ಯಾಹ್ನದ ಊಟಕ್ಕೆ ಅನ್ನ ಮಾಡಬೇಕು ಅಂತ ಹೇಳಿದೆ. ಇದು ಅಕ್ಷಯ ಕಲ್ಪದ್ದು ಬೆಣ್ಣೆ. ಇದು 200 ಗ್ರಾಮಿಂದು ಒಂದೊಂದು ಬಾಕ್ಸ್ ಬರುತ್ತೆ. ಇದು ಸುಮಾರು ಒಂದು 6 ಬಾಕ್ಸ್ನ ಕಾಯಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ತೆಗೆದು ಫಸ್ಟು ಹೊರಗಿಟ್ಕೊಂಡ್ಬಿಟ್ಟೆ ಫ್ರಿಜ್ಜಿಂದ, ಯಾಕೆಂದರೆ ಅದನ್ನು ಒಂದು 10 ನಿಮಿಷ ಇಟ್ಟರೆ ಕ್ಲೀನಾಗಿ ಬಾಕ್ಸು ಸುಲಭವಾಗಿ ಬಿಟ್ಕೊಂಬರುತ್ತೆ, ಕಾಯಿಸೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ. ಹಾಗೆ ಅಷ್ಟರಲ್ಲಿ ಅಕ್ಕಿನ ತೊಳೆದು ಕುಕ್ಕರಲ್ಲಿ ನೆನೆಯಕ್ಕಿಟ್ರೆ ಅದು ಕೂಡ, ಆಮೇಲೆ ಒಲೆ ಹಚ್ಚಿದ್ರೆ ಅನ್ನ ಕೂಡ ರೆಡಿ ಆಗುತ್ತೆ ಅಂತೇಳಿ. ಒಂದು ರೀತಿ ಮಲ್ಟಿ ಟಾಸ್ಕಿಂಗ್ ಅಂತಂದರೆ ಪ್ಲ್ಯಾಂಡಾಗಿ ಹೋದರೆ, ಅಂದರೆ ಯಾವುದನ್ನು ಫಸ್ಟ್ ಮಾಡಬೇಕು, ಆಮೇಲೆ ಸೆಕೆಂಡ್ ಯಾವುದಿರಬೇಕು, ಈ ಥರ ಪ್ರಿಯಾರಿಟೈಸ್ ಮಾಡ್ಕೊಂಡು ಹೋದರೆ ಏನಾಗುತ್ತೆ ಅಂದರೆ ಕೆಲಸನೂ ಕೂಡ ಅಚ್ಚುಕಟ್ಟಾಗುತ್ತೆ. ಹಾಗೆಯೇ ಈಗ ಅಕ್ಕಿ ಒಂದು 10 ನಿಮಿಷ ನೆಂದರೆ, ಎಸ್ಪೆಷಲಿ ರಾಜ್ಮುಡಿ ಅಕ್ಕಿ, ಅದು ಚೆನ್ನಾಗಿ ಅರಳ್ಕೊಂಡು ಅನ್ನ ಆಗುತ್ತೆ. ಈ ಕುಕ್ಕರ್ನ ನಾನು ತೊಗೊಂಡಾಗ ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ, ವಿನೋದ್ ಅವ್ರದ್ದು ಚಿಕ್ಕ ಕುಕ್ಕರು.
2.5 ಲೀಟ್ರು ಅಥವಾ 2 ಲೀಟ್ರ್ ಒಳಗಡೆ ಅನಿಸುತ್ತೆ. ಅದು ತುಂಬ ಚೆನ್ನಾಗಿದೆ. ಇವತ್ತಿಗೂ ಕೂಡ ನನಗೆ ಇನ್ನೂ ಕುಕ್ಕರ್ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ. ನಾನೇ ತೊಳೆದು ನಾನೇ ಒಳಗಡೆ ಅಂದರೆ ಅಡುಗೆ ಅಂದರೆ ಹೊರಗಡೆ ಕೆಲಸದವ್ರಿಗೆ ತೊಳೆಯಕ್ಕೆ ಹಾಕೋದು ಅದನ್ನ ಇನ್ನೂ ಮಾಡ್ತಿಲ್ಲ ನಾನು. ಯಾಕೆಂತಂದರೆ ತುಂಬಾ ಚೆನ್ನಾಗಿದೆ ಕುಕ್ಕರು. ಇದ್ರ ಮೇಲೆ ಪ್ರೀತಿ ಇನ್ನೂ ಕಡಿಮೆನೂ ಆಗಿಲ್ಲ. ಹಾಗೆಯೇ ಇನ್ನೊಂದೇನು ಅಂದರೆ ಒಂದೊಂದ್ಸತಿ ಅವ್ರು ತುಂಬ ರಫಾಗಿ ಹ್ಯಾಂಡಲ್ ಮಾಡಿಬಿಡ್ತಾರಲ್ವ, ಆವಾಗ ಕುಕ್ಕರ್ ಹಾಳು ಮಾಡ್ತಾರೆ ಅನ್ನೋ ಒಂದು ಕೂಡ ಇರುತ್ತೆ. ಇನ್ನೊಂದೇನು ಅಂದರೆ ಹೊರಗಡೆ ಹಾಕ್ಬಿಟ್ಟಾಗ ಅದು ತೊಳೆದು ನಮ್ಮ ಹತ್ರ ಬರೋ ತನಕನೂ ಟೈಮ್ ಬೇಕಾಗುತ್ತೆ. ಈಗ ಚಿಕ್ಕದಿರೋದ್ರಿಂದ ಒಳಗಡೆನೆ ನಾವೇ ಸುಲಭವಾಗಿ ತೊಳೆದಿಟ್ಕೋಬೋದು. ಆಮೇಲೆ ಬೇಕು ಅಂದಾಗ ಬಳಸ್ಕೊಳ್ಳೋದಕ್ಕೆ ನಮಗೆ ಸಿಗತ್ತೆ ಅನ್ನೋದು ಇರುತ್ತೆ. ಬಟ್ ಎಲ್ಲದಕ್ಕಿಂತ ಈ ಕುಕ್ಕರ್ ಮಾತ್ರ ತುಂಬ ಚೆನ್ನಾಗಿದೆ. ಕಡಿಮೆ ಕ್ವಾಂಟಿಟಿಗಳಲ್ಲಿ ಅನ್ನ ಮಾಡ್ಕೊಳ್ಳೋದಕ್ಕಿರ್ಬೋದು ಅಥವಾ ಸ್ವಲ್ಪ ತರಕಾರಿ ಬೇಳೆ ಬೇಯಿಸ್ಕೊತೀರಾ ಅಂದರೆ ಅದಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ತುಂಬ ಹ್ಯಾಂಡಿಯಾಗಿದೆ. ಒಂದು ದಿವಸನೂ ಕುಕ್ಕರು ಸರಿಯಾಗಿ ಕೂಗ್ತಿಲ್ಲ, ಬೇಯ್ತಿಲ್ಲ ಒಳಗಡೆ ಹಾಕಿರೋ ಪದಾರ್ಥ ಅಂತ ಇದುವರೆಗೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ನನಗೆ. ನನಗಂತೂ ಈಗ ನಮ್ಮ ಮನೇಲಿ ಇರೋ ಎಲ್ಲ ಕುಕ್ಕರ್ಗಿಂತ ಇದು ನನ್ನ ಫೇವ್ರೇಟು ಅನ್ಬೋದು ಇವಾಗ. ಆಫ್ಕೋರ್ಸ್ ಹಾಕಿನ್ಸು ಎಷ್ಟೊಂದು ವರ್ಷಗಳಿಂದ ನಾನು ಬಳಸ್ತಾ ಇದ್ದೀನಿ. ಮೇ ಬಿ 20 ಇಯರ್ಸಿಂದನೂ ಬಳಸ್ತೀನಿ. ಆದ್ರೂ ಈ ಸ್ಮಾಲ್ ಸೈಜಿಂದು ವಿನೋದ್ ಕುಕ್ಕರ್ ನಂಗೆ ಇಷ್ಟ ಆಯಿತು. ಇದರೊಳಗೆ ದೊಡ್ಡ ಸೈಜು ಕೂಡ ನಿಮ್ಮಲ್ಲಿ ಕೆಲವ್ರು ಬಳಸ್ತೀರೇನೋ, ಹೇಗಿದೆ ಅಂತ ನೀವು ಹೇಳಿ. ಸೊ ತುಪ್ಪ ಕಾಯ್ತಾ ಇದೆ. ಇದೇ ಡಬ್ಬಿ ತೊಗೊಂಬಂದೆ. ತುಪ್ಪ ಕಾಯಿಸಿದ್ದು ಹಾಕೋದಕ್ಕೆ ಸುಮಾರು 1.25 kg ಅಷ್ಟು ತುಪ್ಪ ಹಿಡಿಯೋಷ್ಟು ನಂಗೊಂದು ಡಬ್ಬಿ ಬೇಕಿತ್ತು. ಬೇರೆದು ಎಲ್ಲ ಥರದ್ದು ಡಬ್ಬಿಗಳಿತ್ತು, ಬಟ್ ತುಪ್ಪಕ್ಕೆ ಒಂದು ಡಬ್ಬಿ ತೊಗೊಂಬರೋಣ ಅಂತ ತಂದೆ. ಇದು ಒಂದು ಚಿಕ್ಕದು ಒಂದು ದೊಡ್ಡದು ತಂದೀನಿ. ಚಿಕ್ಕದು ಯಾಕೆ ಅಂತಂದರೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿರಲಿ ಅಂಥೇಳಿ. ದೊಡ್ಡದು ಒಂದು ರೀತಿ ಮೇಯ್ನ್ ಸೋರ್ಸ್ ಥರ ಒಂಥರ ಅಮ್ಮ ಮಗು ಥರ ಕಾಣಿಸ್ತಾ ಇತ್ತು. ನನಗೂ ನಗು ಬರ್ತಾಯಿತ್ತು ಅದು ನಿಮಗೆ ತೋರಿಸ್ಬೇಕಾದ್ರೆ. ಸೊ ಅದನ್ನೇ ತೋರಿಸ್ತಾ ಇದ್ದೀನಿ. ಈಗ ಸಂಜೆ ಸಮಯ ಆಗಿದೆ. ಮಳೆ ಅವಾಗಿವಾಗ ಚೂರು ಬರ್ತಾಯಿದೆ. ಬಟ್ ಬಾಳೆಕಾಯಿ ಬಜ್ಜಿ ಮಾಡಿ ತುಂಬ ದಿವಸ ಆಯಿತು ಅಂತ ಅನ್ನಿಸ್ತು. ಸೊ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂಥೇಳಿ ಬಾಳೆಕಾಯಿನ ಹೆಚ್ಚ್ತಾ ಇದ್ದೆ. ಮಳೆ ಇವತ್ತಿನ ದಿವಸ ಏನು ಬಂದಿರಲಿಲ್ಲ, ಹಿಂದಿನ ದಿವಸನೋ ಹಿಂದಿನ ದಿವಸನೋ ಬಂದಿತ್ತು. ಬಟ್ ಬಾಳೆಕಾಯಿ ತಂದು ಇಟ್ಬಿಟ್ಟು ಹಳೇದಾಗ್ಬಿಡುತ್ತೆ. 1 or 2 days ಒಳಗಡೆ ಮಾಡಿದ್ರೆ ಫ್ರೆಶ್ಶಾಗಿ ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೆ ಮಾಡೋಣ ಅಂಥೇಳಿ ತೆಳ್ಳಗೆ ಈ ರೀತಿ ಹೆಚ್ಕೊಂಡ್ರೆ ಉದ್ದದಕ್ಕೆ ಬಾಳೆಕಾಯಿ ಬಜ್ಜಿ ಬರುತ್ತಲ್ವ, ಅದಕ್ಕೆ ಈ ರೀತಿಯಾಗಿ ಹೆಚ್ಕೊಳ್ತಾ ಇದ್ದೀನಿ. ಇಲ್ಲ ಮಾಮೂಲಿ ರೌಂಡಾಗಿ ಸ್ಲೈಸ್ ಮಾಡ್ಕೊಳ್ತೀರಾ ಅಂದರೆ ಚಿಕ್ಕ ಬೋಂಡ ಬರುತ್ತೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ದೊಡ್ಡದು ಬಾಳೆಕಾಯಿ ಬಜ್ಜಿ ಸಿಗುತ್ತೆ. ನೀವು ಬೇಕಾದರೆ ಆ ಬಾಳೆಕಾಯಿ ಬಜ್ಜಿ ಎಲ್ಲ ಆದಮೇಲೆ ಅದನ್ನು ಗಾರ್ನಿಷ್ ಮಾಡೋದಕ್ಕೂ ಕೂಡ ಸಾಕಷ್ಟು ಚೆನ್ನಾಗಿರುತ್ತೆ ಅಂತೀನಿ. ಸೊ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದೂ ಕೂಡ ಒಂದು ರೀತಿ ಕಣ್ಣಳ್ತಲ್ಲೇ. ಹಾಗೆಯೇ ಇದು ಓಂಕಾಳು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತೀನಿ. ಆ್ಯಕ್ಚುಲಿ ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ರು ಏನು ತೊಂದರೆ ಇಲ್ಲ, ಆದರೆ ಹಾಕ್ಕೊಂಡ್ರೆ ಸ್ವಲ್ಪ ಒಂದೊಂದ್ಸತಿ ಹಿಟ್ಟು ನೀರಾಗಿ ಎಣ್ಣೆ ಹೀರ್ಕೊಳ್ಳೋ ಸಾಧ್ಯತೆ ಇರುತ್ತಲ್ಲ, ಅದು ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು. ಜಾಸ್ತಿ ಹಾಕ್ಕೊಳ್ಳಿಲ್ಲ, 1 ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಚಿಟಿಕೆ ಅಷ್ಟು ಸೋಡಾ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಫಸ್ಟ್ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆಯೇ 1 ರಿಂದ 1.5 ಸೌಟಷ್ಟು ಕಾದೆಣ್ಣೆ ಹಾಕಲೇಬೇಕು. ಹಾಕಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಬೋಂಡ ಚೆನ್ನಾಗಿ ಬರುತ್ತೆ ಅಂಥೇಳಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಮುಂಚೆನೇ. ಇದು ಕಡಲೆಕಾಯಿ ಎಣ್ಣೆಲಿ ಕರಿತಾ ಇದ್ದೀನಿ. ನಾನು ಕರಿಯೋದಕ್ಕೆ ಸಪ್ರೇಟಾಗಿ ಏನು ಎಣ್ಣೆನ ಬಳಸೋದಕ್ಕೆ ಹೋಗೋದಿಲ್ಲ. ಕಡಲೆಕಾಯಿ ಎಣ್ಣೆ ಏನಿರುತ್ತಲ್ಲ ಅದರಲ್ಲೇ ಕರಿತೀನಿ ನಾನು. ನೀರು ಹಾಕ್ಕೊಂಡು ಹಿಟ್ಟನ್ನು ತಯಾರು ಮಾಡಿ ಇಟ್ಕೊಂಡೆ. ಸ್ವಲ್ಪ ದೋಸೆ ಹಿಟ್ಟಿಗಿಂತ ಒಂಚೂರು ನೀರಾಗಿದ್ದರೂ ಪರವಾಗಿಲ್ಲ, ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಚೆನ್ನಾಗಿ ಹೋಲ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಒಂದೊಂದೇ ಸ್ಲೈಸ್ ಬಾಳೆಕಾಯಿನ ಹಾಕ್ಬಿಟ್ಟು ಕರಿತಾ ಹೋದರೆ ಬಾಳೆಕಾಯಿ ಬಜ್ಜಿ ರೆಡಿ ಆಗುತ್ತೆ. ಇದು ಕರೆದಾದ್ಮೇಲೆ ಮೇಲ್ಗಡೆ ಇದಕ್ಕೊಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ತಿನ್ಬೋದು. ಇಲ್ಲ ನಿಮಗೆ ಸಣ್ಣದಾಗಿ ಈರುಳ್ಳಿ, ಕ್ಯಾರೆಟ್ನ ತುರ್ಕೊಂಡು, ಈರುಳ್ಳಿನ ಹೆಚ್ಕೊಂಡು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮೇಲ್ಗಡೆ ಹಾಕ್ಕೊಂಡು ನಿಂಬೆ ಹಣ್ಣು ಹಿಂಡ್ಕೊಂಡು ಆ ಥರ ತಿಂತೀರಾ ಅಂದರೆ ಅದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈವ್ನಿಂಗ್ ಸ್ನ್ಯಾಕ್ಸು ಬೆಸ್ಟ್ ಅಂತ ಹೇಳ್ಬೋದು. ಮಳೆ ಬರ್ತಿದ್ದಾಗ ಇನ್ನೇನು ಮಳೆಗಾಲ ಶುರುವಾಯಿತು ಅಂತಲೇ ಹೇಳ್ಬೋದು. ಸೊ ಟ್ರೈ ಮಾಡಿ ನೋಡಿ ನೀವು. ಇದು ರ್ಯಾಂಡಮ್ ಒಂದು ಕ್ಲಿಪ್ಪು, ಬಟ್ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಲಾಸ್ಟ್ ಶಾರ್ಟ್ಸಲ್ಲಿ ಕೈಯಲ್ಲಿ ಹ್ಯಾಂಡ್ ಹೆಲ್ಡ್ ವೆಜಿಟೇಬಲ್ ಚಾಪರ್ನ ತೋರಿಸಿದಾಗ, ಮ್ಯಾನ್ಯುಯಲ್ ವೆಜಿಟೇಬಲ್ ಚಾಪರ್ ತೋರಿಸಿದಾಗ, ಅಯ್ಯೋ ಇದು ಕೈಯಲ್ಲಿ ಇಡೋದಕ್ಕೆ ಕಷ್ಟ, ಆಮೇಲೆ ತುಂಬ ಕ್ವಾಂಟಿಟಿ ಮಾಡೋಕ್ಕಾಗಲ್ಲ, ಎಲೆಕ್ಟ್ರಿಕ್ ಆದರೆ ಸುಲಭವಾಗಿ ಮಾಡ್ಬೋದು ಅಂತ ಅಂದರು ನಿಮ್ಮಲ್ಲಿ ಸುಮಾರು ಜನ. ಅದಕ್ಕೆ ನನ್ನ ಹತ್ರ ಎಲೆಕ್ಟ್ರಿಕ್ ಚಾಪರ್ ಕೂಡ ಇದೆ. ಸೊ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತಿನ ದಿವಸ ಜೊತೆಗೆ ಚಾಪರಲ್ಲಿ ಹಾಕಿ ಚಾಪ್ ಮಾಡಿದ್ರೆ ಹೇಗೆ ಬರುತ್ತೆ ಅಂತ ನಿಮಗೆಲ್ಲ ತೋರಿಸೋಣ ಅಂದ್ಕೊಂಡೆ. ನಾನು ಇದನ್ನು ತೊಗೊಂಡಾಗಲೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಇದು ಬೋರೋಸಿಲ್ನವ್ರದ್ದು, ಲಿಂಕ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಈ ವಿಷಯದ ಲಿಂಕ್. ಇದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆದರೆ ಇದು ಕರೆಂಟಿದ್ದು, ಅದು
ಮ್ಯಾನ್ಯುಲು. ಇದನ್ನು ತೊಗೊಂಡಾಗ ತೋರಿಸ್ದಾಗ್ಲೂ ನಿಮ್ಮಲ್ಲಿ ಅಂದಿದ್ರಿ ಅಯ್ಯೋ ಕರೆಂಟ್ ಹೋದರೆ ಹೆಂಗೆ ಮಾಡೋಕ್ಕಾಗತ್ತೆ ಅಂಥೇಳಿ, ಅದಕ್ಕೆ ಮ್ಯಾನ್ಯುಯಲ್ ವೆಜಿಟೇಬಲ್ ಚಾಪರ್ನ ತೋರಿಸೀನಿ. ಅದು ಕೂಡ ಟ್ರೈ ಮಾಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿದೆ, ಬೋರೋಸಿಲ್ನವ್ರದ್ದು. ತುಂಬ ಚೆನ್ನಾಗಿ ಚಿಕ್ಕದಾಗಿ ಕಟ್ಟಾಗುತ್ತೆ ತರಕಾರಿಗಳು ಅಥವಾ ಸೊಪ್ಪಿರ್ಬೋದು, ಯಾವ್ದಾರು ಈ ಥರ, ಅಥವಾ ನೀವೇನಾದ್ರು ಈ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ನೀವು ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ತೀರಾ ಅಂದರೆ ಅದಕ್ಕಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ.